ಹಾಯ್ ಹಲೋ ನಮಸ್ಕಾರ ಪ್ರಿಯ ವೀಕ್ಷಕರೇ, KCC ಟಾಕ್ಸ್ಗೆ ಸ್ವಾಗತ. ನಾವು ಇಂದು ಕಿಚ್ಚ ಸುದೀಪ್ ರವರ ಮಾರ್ಕ್ ಸಿನಿಮಾ ಹಾಗೆ ಶಿವಣ್ಣ, ಉಪೇಂದ್ರ, ರಾಜ್ಬಿ ಶೆಟ್ಟಿ ಅಭಿನಯದ 45 ಸಿನಿಮಾ 4 ದಿನಗಳ ಒಟ್ಟು ಕಲೆಕ್ಷನ್ ಎಷ್ಟಾಗಿದೆ ಹಾಗೂ 4ನೇ ದಿನ ಹೇಗಿದೆ ರೆಸ್ಪಾನ್ಸ್ ಎಂಬುದರ ಬಗ್ಗೆ ತಿಳಿಯೋಣ. ಅದಕ್ಕಿಂತ ಮೊದಲು ನೀವೇನಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿ ಕೊಟ್ಟಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಈ ವಿಡಿಯೋಗೊಂದು ಲೈಕ್ ಮಾಡಿ, ಏಕೆಂದರೆ ನಾವು ಈ ಎರಡು ಸಿನಿಮಾಗಳ ಪ್ರತಿದಿನದ ಬಾಕ್ಸ್ ಆಫೀಸ್ ಮಾಹಿತಿಯನ್ನು ನಾವು ನಿಮಗೆ ತಿಳಿಸುತ್ತಿರುತ್ತೇವೆ. ಬಾದ್‌ಶಾ ಕಿಚ್ಚ ಸುದೀಪ್ ರವರು ಅಭಿನಯಿಸಿರುವಂಥ ಮಾರ್ಕ್ ಸಿನಿಮಾ ತೆರೆ ಕಂಡು ಇಂದಿಗೆ 4 ದಿನಗಳು ಕಳೆದಿವೆ. ಸಿನಿಮಾ ಅತ್ಯದ್ಭುತವಾದಂಥ ಓಪನಿಂಗ್ ಪಡೆದಿದ್ದು ಸಿನಿಮಾಗೆ ಅತ್ಯುತ್ತಮವಾದಂಥ ರೆಸ್ಪಾನ್ಸ್ ಗಿಟ್ಟಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದೆ ಅಂತ ಹೇಳಬಹುದು. ಈ ಸಿನಿಮಾ ಕರ್ನಾಟಕದಾದ್ಯಂತಲೇ ಅತ್ಯದ್ಭುತವಾದಂಥ ಕಲೆಕ್ಷನ್ ಕಾಣುವುದರಲ್ಲಿ ಯಶಸ್ವಿಯಾಗಿದೆ. ಸಿನಿಮಾಗೆ ವಿಜಯ್ ಕಾರ್ತಿಕೇಯರವರು ನಿರ್ದೇಶನ ಮಾಡಿದ್ದು ಸಿನಿಮಾ ಅತ್ಯದ್ಭುತವಾಗಿ ಮೂಡಿಬಂದಿದೆ. ಸಿನಿಮಾ 4ನೇ ದಿನ ಬರೋಬ್ಬರಿ ಕರ್ನಾಟಕದಲ್ಲಿಯೇ ನೋಡುವುದಾದರೆ ಸರಿಸುಮಾರು 6.5 ಕೋಟಿಯಿಂದ 7 ಕೋಟಿಯ ತನಕ ಕಲೆಕ್ಷನ್ ಕಂಡಿದೆ ಎಂದು ಅಂದಾಜಿಸಲಾಗಿದೆ. ಹಾಗೆ ಈ ಸಿನಿಮಾ ತಮಿಳುನಾಡು ಮತ್ತು ಆಂಧ್ರ ಪ್ರದೇಶಗಳು ಎರಡೂ ಸೇರಿ ಸರಿಸುಮಾರು 90 ಲಕ್ಷಕ್ಕಿಂತಲೂ ಅಧಿಕ ಬಾಕ್ಸ್ ಆಫೀಸ್ ಕಲೆಕ್ಷನ್ ಕಂಡಿದೆ. ಹಾಗೆ ಈ ಸಿನಿಮಾ ಓವರ್ಸೀಸ್ನಲ್ಲಿ ನೋಡುವುದಾದರೆ ಸರಿಸುಮಾರು 28 ಲಕ್ಷದಿಂದ 31 ಲಕ್ಷದವರೆಗೂ ಬಾಕ್ಸ್ ಆಫೀಸ್ ಕಲೆಕ್ಷನ್ ಕಂಡಿದೆ ಎಂದು ಅಂದಾಜಿಸಲಾಗಿದೆ. ಹಾಗೆ 4 ದಿನಗಳಲ್ಲಿ ಅಂದರೆ 4ನೇ ದಿನ ಒಟ್ಟು ಕಲೆಕ್ಷನ್ ಬರೋಬ್ಬರಿ 9 ಕೋಟಿ 50 ಲಕ್ಷದಿಂದ 10 ಕೋಟಿ 20 ಲಕ್ಷದವರೆಗೂ ಕಲೆಕ್ಷನ್ ಕಾಣುತ್ತಿದೆ ಎಂದು ನೋಡಬಹುದು. ಹಾಗೆ ಈ ಸಿನಿಮಾ 4 ದಿನಗಳಲ್ಲಿ ನೋಡುವುದಾದರೆ ಸರಿಸುಮಾರು 38 ಕೋಟಿ 20 ಲಕ್ಷದಿಂದ 38 ಕೋಟಿ 70 ಲಕ್ಷದವರೆಗೂ ಕಲೆಕ್ಷನ್ ಕಾಣುತ್ತಿದೆ ಎಂದು ಅಂದಾಜಿಸಲಾಗಿದೆ. ಹಾಗೆ 45 ಸಿನಿಮಾದಲ್ಲಿ ಶಿವರಾಜ್ ಕುಮಾರ್, ಉಪೇಂದ್ರ, ರಾಜ್ಬಿ ಶೆಟ್ಟಿರವರು 3 ನಟರು ನಟಿಸಿರುವಂತಹ ಸಿನಿಮಾ. ಈ ಸಿನಿಮಾಗೆ ಅರ್ಜುನ್ ಜನ್ಯರವರು ಪ್ರಥಮ ಬಾರಿಗೆ ನಿರ್ದೇಶನವನ್ನು ಮಾಡಿದ್ದಾರೆ. ಸಿನಿಮಾ ಅತ್ಯದ್ಭುತವಾಗಿ ಓಪನಿಂಗ್ ಪಡೆದಿದ್ದು ಸಿನಿಮಾಗೆ ಅತ್ಯದ್ಭುತವಾದಂಥ ಕಲೆಕ್ಷನ್ ಕೂಡ ಕಾಣುತ್ತಿದೆ ಎಂದು ನೋಡಬಹುದು. ಹಾಗೆ ಸಿನಿಮಾ ಅತ್ಯದ್ಭುತವಾಗಿ ಮೂಡಿಬಂದಿದ್ದು ಸಿನಿಮಾ ಅತ್ಯುತ್ತಮವಾದಂಥ ರೆಸ್ಪಾನ್ಸ್ ಗಿಟ್ಟಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದೆ. 4ನೇ ದಿನ ಈ ಸಿನಿಮಾ ಕರ್ನಾಟಕದಲ್ಲಿ ಬರೋಬ್ಬರಿ 3.5 ಕೋಟಿಯಿಂದ 4 ಕೋಟಿಯ ತನಕ ಕಲೆಕ್ಷನ್ ಕಂಡಿದೆ ಎಂದು ಅಂದಾಜಿಸಲಾಗಿದೆ. ಹಾಗೆ ಈ ಸಿನಿಮಾ ಬೇರೆ ರಾಜ್ಯಗಳಲ್ಲಿ ನೋಡುವುದಾದರೆ ಸರಿಸುಮಾರು 35 ಲಕ್ಷದಿಂದ 40 ಲಕ್ಷದವರೆಗೂ ಕಲೆಕ್ಷನ್ ಕಂಡಿದೆ. ಹಾಗೆ ಈ ಸಿನಿಮಾ ಓವರ್ಸೀಸ್ನಲ್ಲಿ ನೋಡುವುದಾದರೆ 52 ಲಕ್ಷದಿಂದ 55 ಲಕ್ಷದವರೆಗೂ ಕಲೆಕ್ಷನ್ ಕಾಣುತ್ತಿದೆ 4ನೇ ದಿನ ಎಂದು ಅಂದಾಜಿಸಲಾಗಿದೆ. ಹಾಗೆ ಈ ಸಿನಿಮಾ 4 ದಿನಗಳಲ್ಲಿ ಒಟ್ಟಾರೆ ಕಲೆಕ್ಷನ್ ಸರಿಸುಮಾರು 21 ಕೋಟಿ 32 ಲಕ್ಷ ರುಗಳು ಕಲೆಕ್ಷನ್ ಕಾಣುತ್ತಿದೆ ಎಂದು ಅಂದಾಜಿಸಬಹುದು. ಹಾಗೆ ಈ ಸಿನಿಮಾ ನೋಡಿದವರು ಸಿನಿಮಾ ಹೇಗಿತ್ತು ಎಂದು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಸಿನಿಮಾದ ಪ್ರತಿದಿನದ ಬಾಕ್ಸ್ ಆಫೀಸ್ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.